ವಿಧಾನಸೌಧದಲ್ಲಿ ವಿದ್ಯುತ್ ಮತ್ತು ನೀರಿನ ಪೋಲು ತಡೆಗೆ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ವಿದ್ಯುತ್ ಮತ್ತು ನೀರಿನ ಸಂರಕ್ಷಣೆಗಾಗಿ ಈಗಾಗಲೇ ಮಾರ್ಗಸೂಚಿ ಕೂಡ ಜಾರಿಯಾಗಿದೆ. ಮತ್ತೊಮ್ಮೆ ಈಗ ಮಾಧ್ಯಮ ಪ್ರಕಟಣೆ ಮೂಲಕ ಸರ್ಕಾರದಿಂದ ಸ್ಪಷ್ಟನೆ. ಏನ್ ಹೇಳುತ್ತೆ ಆ ಪ್ರಕಟಣೆ? ಕಚೇರಿ ಮುಗಿದ ಬಳಿಕ ಲೈಟ್, ಫ್ಯಾನ್, ಎಸಿ ಕಡ್ಡಾಯವಾಗಿ ಬಂದ್ ಆಗಬೇಕು. ಎಸಿಯ ತಾಪಮಾನ 24-26 ಡಿಗ್ರಿಗೆ ಮಿತಿಗೊಳಿಸಬೇಕು ಅನ್ನುವಂತಹ ಸೂಚನೆ. ಹಾಗೆ ಹೊರಾಂಗಣ ದೀಪಗಳಿಗೂ ಕೂಡ ಆಟೋ ಟೈಮರ್ ವ್ಯವಸ್ಥೆ ಜಾರಿ. ಓವರ್ ಹೆಡ್ ಟ್ಯಾಂಕ್ಗಳಿಗೆ ವಾಲ್ವ್ ಅಳವಡಿಕೆ. ನೀರಿನ ಸೋರಿಕೆ ತಡೆಗೆ ಪಿಡಬ್ಲ್ಯೂಡಿ ಅಧಿಕಾರಿಗೆ ವಿಶೇಷ ಹೊಣೆ ಹೊರಿಸಲಾಗಿದೆ. ಜೊತೆಗೆ ಉದ್ಯಾನವನಗಳಿಗೆ ಸಂಸ್ಕರಿಸಿದ ತ್ಯಾಜ್ಯ ನೀರಿನ ಬಳಕೆ, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತಷ್ಟು ಬಲಪಡಿಸುವಂತಹ ಕ್ರಮ. ಹಾಗೆ ಬಿಡಬ್ಲ್ಯೂಎಸ್ಎಸ್ಪಿ ತಾಂತ್ರಿಕ ಸಹಕಾರದೊಂದಿಗೆ ನೀರಿನ ಸಂರಕ್ಷಣೆಗೆ ಮುಂದಾಗಲಾಗ್ತಾ ಇದೆ. ಜನರಿಗೆ ಕರೆ ಕೊಡಬೇಕಾದ್ರೆ ಸರ್ಕಾರ ಕೂಡ ಮಾದರಿಯಾಗಿರಬೇಕಾಗತ್ತೆ. ಅದೇ ರೀತಿಯಲ್ಲಿ ಈಗ ವಿಧಾನಸೌಧದಲ್ಲಿ ವಿದ್ಯುತ್ ಮತ್ತು ನೀರಿನ ಪೋಲ್ ತಡೆಗೆ ಸಾಕಷ್ಟು ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ.